ಇನ್ನು ಕನ್ನಡ ಸಿನಿಮಾದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಹಾಗೂ ಅತಿ ದೊಡ್ಡ ನಟ ಅಂತಲೂ ಕೂಡ ಹೇಳ್ಬೋದು, ನಾಯಕ ನಟ ಅಂತಲೂ ಕೂಡ ಹೇಳ್ಬೋದು ಇವರನ್ನು. ಇಂಥ ದೊಡ್ಡ ನಟ ಇದೀಗ ನಿಧನರಾಗಿದ್ದಾರೆ ಅಂತಲೇ ಹೇಳ್ಬೋದು. ಅದು ಉಷ್ ಸಿನಿಮಾದಲ್ಲೂ ಕೂಡ ಪ್ರಮುಖವಾದ ನಾಯಕ ನಟನ ಪಾತ್ರದಲ್ಲಿ ಅಭಿನಯಿಸಿದಂಥ ಈ ನಟ ಇದೀಗ ನಿಧನರಾಗಿದ್ದಾರೆ ನಮ್ಮ ಮಾಹಿತಿಗೆ ಬರ್ತಿರೋಂಥದ್ದು. ಹಾಗಾದ್ರೆ ಯಾರು ನಟ, ಏನಾಯಿತು ಅವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಕನ್ನಡ ಸಿನಿಮಾ ರಂಗಗಳಲ್ಲಿ ಒಂದರ ಒಂದು ರೀತಿ ಸಾವು ನೋವುಗಳು ಸಂಭವಿಸ್ತಾರಂಥದ್ದು. ಇದೇ ಸಂದರ್ಭದಲ್ಲಿ ಸಾಕಷ್ಟು ಸಿನಿಮಾಗಳು ಕೂಡ ಅಭಿನಯಿಸಿದ, ಅದರಲ್ಲಿ ಉಷಲ್ಲಂತೂ ನಾಯಕನಾಗಿ ಹಾಗೂ ನಿರ್ದೇಶಕನಾಗಿ ಕಾಣಿಸಿಕೊಂಡಿದ್ದಂತಹ ಕಾಶಿನಾಥ್ ಅವರು ಇದೀಗ ಕೊನೆಯುಸಿದಂಥದ್ದು. ಹೌದು, ಕಾಶಿನಾಥ್ ಅವರು ಸುಮಾರು 180ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ. ಇನ್ನು ಕನ್ನಡದಲ್ಲಿ ರಸಿಕರ ರಾಜ ಅಂತಲೇ ಕೂಡ ಅವರಿಗೆ ಹೆಸರು ಕೂಡ ಬಂದಿತ್ತು. ಸದ್ಯ ಈಗ 71ನೇ ವಯಸ್ಸು, ಅಂದರೆ ವಯಸ್ಸಾದ ಕಾಯಿಲೆಯಿಂದ ಕೂಡ ಅವರು ಬಳಲ್ತಿದ್ರು. ಮತ್ತು ತೀವ್ರದ ಹೃದಯಘಾತವಾಗಿ ಇಂದು ಮುಂಜಾನೆ 2:30 ಸುಮಾರಿನಲ್ಲಿ ಕಾಶಿನಾಥ್ ಅವರು ಕೊನೆಯುಸಿದ್ದಾರೆ. ಅವರಿಗೆ ಉಷ್ ಸಿನಿಮಾ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೊಡುತ್ತಂತ ಕೊಟ್ಟಿತ್ತು. ಇನ್ನು ಅವ್ರ ಕೊನೆಯ ಸಿನಿಮಾನೇ ಕನ್ನಡದಲ್ಲಿ ಬಂದಂಥ ದ್ವಾರಕೀಶ್ ನಿರ್ಮಾಣದ ಚೌಕ ಸಿನಿಮಾ ಅಂತಲೇ ಹೇಳ್ಬೋದು. ಏನೇ ಇರಲಿ, ಕಾಶಿನಾಥ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀವಿ.